4000 ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ? ತುಂಬ ಜನ ಡೈಲಿ ವಿಡಿಯೋ ಹಾಕ್ತಾರೆ, ಆದ್ರೆ ವಾಚ್ ಟೈಮ್ ಇನ್ಕ್ರೀಸ್ ಆಗ್ತಾ ಇರೋದಿಲ್ಲ. ಸೊ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಗೆ ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಟಿಪ್ಸ್ ಕೊಡ್ತೀನಿ. ಬಿಕಾಸ್ ಈ ಒಂದು ಟಿಪ್ಸಿಂದ ಯಾರು ಹೊಸ ಕ್ರಿಯೇಟರ್ಸ್ ಇದ್ದಾರೆ ಮತ್ತು ಬಿಗಿನರ್ಸ್ ಇದ್ದಾರೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಒಂದು ಶಾರ್ಟ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಅವಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಹೇಗೆ ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ ಅಂದರೆ ಕ್ರಿಯೇಟರ್ಸು ಮೈಂಡ್ಲೆಸ್ ಕಂಟೆಂಟ್ ಹಾಕ್ತಾರೆ, ಶಾರ್ಟ್ಸ್ ಹಾಕ್ತಾರೆ. ಸೊ ಇದರಿಂದ ಏನು ವಾಚ್ ಟೈಮ್ ಇನ್ಕ್ರೀಸ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಶಾರ್ಟ್ಸಿಂದ ವಾಚ್ ಅವರ್ ಬರೋದೇ ಇಲ್ಲ. ಶಾರ್ಟ್ಸಲ್ಲಿ ಏನು ವ್ಯೂಸ್ ಬೇಕು, 3 ಮಿಲಿಯನ್ ವ್ಯೂಸ್ ಆದರೆ ಹಾಫ್ ಮಾನಿಟೈಸೇಷನ್, 10 ಮಿಲಿಯನ್ ವ್ಯೂಸ್ ಆದರೆ ಫುಲ್ ಮಾನಿಟೈಸೇಷನ್. ನೆಂಪಲ್ಲಿ ಇಟ್ಕೊಳ್ಳಿ, ಶಾರ್ಟ್ಸಲ್ಲಿ ನಿಮಗೆ ವಾಚ್ ಟೈಮ್ ಸಿಗೋದಿಲ್ಲ. ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ವಾಚ್ ಟೈಮ್ ಟಿಪ್ಸ್ ನೀಡ್ತೀನಿ ನಿಮಗೆ. ಹೇಗೆ ಅಂತ ಅಂದರೆ ಫಸ್ಟ್ ಆಫ್ ಆಲ್ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಒಂದು ನಿಶ್ ಮೇಲೆ ಡಿಪೆಂಡ್ ಆಗಬೇಕು, ಒಂದು ಟಾಪಿಕ್ ಮೇಲೆ. ಉದಾಹರಣೆಗೋಸ್ಕರ ವ್ಲಾಗಿಂಗ್ ಮಾಡ್ತಿದ್ರೆ ವ್ಲಾಗಿಂಗ್ ಮಾಡಿ, ಕುಕಿಂಗ್ ಮಾಡ್ತಿದ್ರೆ ಅಂತಾನು ಕುಕಿಂಗ್ ಮಾಡಿ. ಒಂದು ಟಾಪಿಕ್ ಮೇಲೆ ಕರೆಕ್ಟಾಗಿ ನೀವು ಡಿಪೆಂಡ್ ಆಗಬೇಕಾಗುತ್ತೆ. ಓಕೆ, ಉದಾಹರಣೆಗೋಸ್ಕರ ನೀವು ಎಂಟರ್ಟೈನ್ಮೆಂಟ್ ಟಾಪಿಕ್ ಪಿಕ್ ಮಾಡಿರುತ್ತೆ ಅಂತ ಅನ್ಕೊಳ್ಳಿ. ಈಗ ಎಂಟರ್ಟೈನ್ಮೆಂಟ್ ಟಾಪಿಕ್ ಬಗ್ಗೆ ಪಿಕ್ ಮಾಡಿರ್ತಲ್ಲ, ಅದ್ರ ರಿಲೇಟೆಡ್ ವಿಡಿಯೋಸ್ ಹಾಕ್ಬೇಕಷ್ಟೇ. ಓಕೆ, ಅದ್ರ ರಿಲೇಟೆಡ್ ಒಂದು ವೈರಲ್ ಕಂಟೆಂಟ್ ಆಗಲಿ, ಕಾಮಿಡಿ ಕಂಟೆಂಟ್ ಆಗಲಿ, ಯಾವುದೇ ರೀತಿ ಕಂಟೆಂಟ್ ಆಗಲಿ ಅದ್ರ ರಿಲೇಟೆಡ್ ಇರಬೇಕು, ಎಂಟರ್ಟೈನ್ಮೆಂಟ್ ರಿಲೇಟೆಡ್. ಅದ್ರ ಬಿಟ್ಟೇನಾದರೂ ಹಾಕ್ತಾರೆ 200% ನಿಮ್ಮ ಚಾನಲ್ ವೈರಲ್ ಆಗೋದಿಲ್ಲ, ವಾಚ್ ಟೈಮ್ ಇನ್ಕ್ರೀಸ್ ಆಗೋದಿಲ್ಲ. ತುಂಬ ಕಷ್ಟ ಆಗುತ್ತೆ ವಾಚ್ ಟೈಮ್ ಮಾಡೋದಕ್ಕೆ. ಸೊ ಇದರಿಂದ ಚಾನಲ್ ಕ್ರಿಯೇಟ್ ಮಾಡ್ರೆ ಒಂದಿಷ್ಟು ಟಾಪಿಕ್ ಚಾಯ್ಸ್ ಮಾಡ್ರಾ, ನೆಕ್ಸ್ಟು ಅದು ಒಂದು ಟಾಪಿಕ್ ಬಗ್ಗೆ 10 to 15 ವಿಡಿಯೋಸ್ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಟೈಮ್ ಟು ಟೈಮ್ ಕರೆಕ್ಟಾಗಿ ಡೇ ಬೈ ಡೇ ನೀವು ವಿಡಿಯೋಸ್ ಹಾಕಬೇಕಾಗುತ್ತೆ. ಡೈಲಿ ಹಾಕ್ತಂದ್ರೆ ಡೈಲಿ ಇಲ್ಲ, ದಿನ ಬಿಟ್ಟು ದಿನ ಹಾಕ್ಬೋದು ನೀವು. ಅದು ಒಂದು ಟೈಮ್ ಕರೆಕ್ಟಾಗಿ ಇಟ್ಕೊಳ್ಳಿ. ಏನು 3 ಗಂಟೆ ಮಧ್ಯಾಹ್ನ ಅಂತಂದ್ರೆ 3 ಗಂಟೆಗೆ ಮಧ್ಯಾಹ್ನ ಕರೆಕ್ಟಾಗಿ ನೀವೆಲ್ಲ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಕನ್ಸಿಸ್ಟೆಂಟ್ ಇರಬೇಕು, ಕನ್ಸಿಸ್ಟೆಂಟ್ ತುಂಬ ಮುಖ್ಯ. ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಮುಖ್ಯ ಏನಂತಂದರೆ ಹುಕ್ ಹಾಕ್ಬೇಕು ನೀವು. ಹೇಗೆ ಅಂತ ಅಂದರೆ ತುಂಬ ಜನರ ಅಟ್ರಾಕ್ಟ್ ಮಾಡ್ಬಿಡ್ಬೇಕು. ಫಸ್ಟು 30 ಸೆಕೆಂಡ್ಸ್ ಹುಕ್ಕು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಮತ್ತು ಎಷ್ಟು ಲಾಂಗ್ ವಿಡಿಯೋ ಮಾಡಬೇಕಂತ ಅಂದರೆ 5 to 10 ಮಿನಿಟ್ಸ್ ಒಳಗಡೆ ಇರಲಿ. ಅದಕ್ಕಿಂತ ಜಾಸ್ತಿ ಇರಬಾರ್ದು, ಅದಕ್ಕಿಂತ ಕಡಿಮೆ ಇರಬಾರ್ದು. ಬಿಕಾಸ್ ಉದಾಹರಣೆಗೋಸ್ಕರ ನೀವು 10 ಮಿನಿಟ್ಸ್ ವಿಡಿಯೋ ಮಾಡಿರ್ತೀರಾ ಅಂತ ಅಂದರೆ 10 ಮಿನಿಟ್ಸ್ ವಿಡಿಯೋದಲ್ಲಿ ಜನರು 3 to 4 ಮಿನಿಟ್ಸ್ ನೋಡ್ರು ಸಾಕು, ನಿಮ್ಮ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ಇರ್ತವೆ. ಬಿಕಾಸ್ ಯೂಟ್ಯೂಬ್ ಏನು ಕೇಳೋದು, ಜನರು ನಿಮ್ಮ ವಿಡಿಯೋ ಎಷ್ಟು ನಿಮಿಷ ನೋಡ್ತಿದ್ದಾರೆ ಅಂತ, ಎಷ್ಟು ಡ್ಯೂರೇಷನ್ ನೋಡ್ತಿದ್ದಾರೆ. ಈ ವಿಡಿಯೋ ಜಾಸ್ತಿ ಆದರೆ ನಿಮ್ಮ ವ್ಯೂಸು ಕೂಡ ಜಾಸ್ತಿ ಆಗುತ್ತೆ, ವಿಡಿಯೋ ವೈರಲ್ ಆಗುತ್ತೆ. ಇದರಿಂದ ವಾಚ್ ಟೈಮ್ ಕೂಡ ಬೇಗ ನಿಮ್ಮದು ಇನ್ಕ್ರೀಸ್ ಆಗುತ್ತೆ. ಇದ್ರ ಜೊತೆಗೆ ಚೆನ್ನಾಗಿ ನೀವು ಎಡಿಟಿಂಗ್ ಮಾಡಬೇಕಾಗುತ್ತೆ, ತಮ್ನೇಲ್ ಕೂಡ ಮಾಡಬೇಕಾಗುತ್ತೆ. ನೀವು ಚೆನ್ನಾಗಿ ಹಾರ್ಡ್ ಎಫರ್ಟ್ ಹಾಕಿ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿದ್ರೆ 200% ವಿಡಿಯೋ ವೈರಲ್ ಆಗೋ ಸಾಧ್ಯತೆಗಳಿರ್ತವೆ. ಆಮೇಲೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಕನ್ಸಿಸ್ಟೆನ್ಸಿ ತುಂಬ ರೋಲ್ ಪ್ಲೇ ಆಗುತ್ತೆ ಇಲ್ಲಿ. ಆದಷ್ಟು ನೀವು ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿ. ಶಾರ್ಟ್ ವಿಡಿಯೋ ಜಸ್ಟ್ ನೀವು ಏನೋ ಸಬ್ಸ್ಕ್ರೈಬರ್ಗೋಸ್ಕರ ಫೋಕಸ್ ಮಾಡಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಈ ರೀತಿ ನೀವು ಕನ್ಸಿಸ್ಟೆಂಟ್ ಆಗಿದ್ದು ನೀವು ಒಂದು ಟಾಪಿಕ್ ಮೇಲೆ ಚಾಯ್ಸ್ ಮಾಡ್ಕೊಂಡು ಈ ಥರ ವಿಡಿಯೋಸ್ ಮಾಡಿದ್ರೆ ಬೇಗ ನೀವು 4000 ವಾಚರ್ಸ್ ಕಂಪ್ಲೀಟ್ ಮಾಡ್ಬೋದು. ಈ ರೀತಿ ಒಂದು ಯೂಟ್ಯೂಬ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್.